ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮುಡಿಬಿಡ್ತಾ ಇದೆ. ಅಜಿತ್ ಮತ್ತು ಭೂಮಿ ಹೂವು ಮುಡಿಸ್ತೇನೆ ಸುಮ್ಮನೆ ನಿಂತಿರ್ತಾನೆ ಅಜಿತ್. ಅವಾಗ ನಚಿಕೇತ ಅವ್ರನ್ನ ಕರ್ಕೊಬಂದ್ಬಿಟ್ಟು ಮುಡಿಸು ಇಲ್ಲಿ ಅಂತ ಹೇಳ್ಬಿಟ್ಟು ಅಜಿತ್ನ ಬಿಡ್ತಾನೆ. ಅವಾಗ ಅವರು ಇಯರ್ ಪಿನ್ನ ತೆಗೆದುಬಿಟ್ಟು ಹೂವನ್ನು ಮುಡಿಸ್ತಾನೆ. ಹೂವು ಮುಡಿಸಾದ್ಮೇಲೆ ಭೂಮಿಗೆ ಕಣ್ ತುಂಬ ನೀರು ತುಂಬ್ಕೊಂಡಿರುತ್ತೆ. ಇಬ್ಬರೂ ಕಣ್ಕೊಂಡು ನೋಡ್ತಾನೆ, ಹಂಗೆ ನಿಂತಿರ್ತಾರೆ. ಓ ಸಮಾಧಾನ ಎಲ್ಲರೂ ನಡೀರಿ, ಒಳಗಡೆ ದೇವಸ್ಥಾನಕ್ಕೆ ಹೋಗೋಣ, ಅಥವಾ ಇಲ್ಲೇ ನಿಂತಿರ್ತೀರಾ ಹೆಂಗೆ ಅಂತ ನಚಿಕೇತ ಹೇಳ್ತಾನೆ. ಅವಾಗ ಎಲ್ಲರೂ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಅವಾಗ ಭೂಮಿ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾರೆ. ಆಮೇಲೆ ನಚಿಕೇತು ಮತ್ತು ಅಂಜನನ ಹೆಸರಲ್ಲೂ ಅರ್ಚನೆ ಮಾಡಿಸ್ತಾರೆ. ಸಂಗೀತ ಹೇಳ್ತಾಳೆ, ನಾನು ಸೊಸೆ ಪೊಲೀಸ್ ಟ್ರೈನಿಂಗಿಗೆ ಅಂತ ಹೋಗ್ತಿದ್ದಾಳೆ, ಅವಳಿಗೆಲ್ಲ ಒಳ್ಳೇದಾಗಲಿ, ಅವಳೆಲ್ಲನೂ ಸಕ್ಸಸ್ಫುಲಿ ಮಾಡ್ಕೊಂಬರಲಿ ಅಂತ ಸ್ಪೆಷಲಾಗಿ ಪೂಜೆ ಮಾಡಿಕೊಡಿ ಅಂತ ಹೇಳ್ತಾಳೆ. ಅವಾಗ ಆಯಿತು ಅಮ್ಮ ಅಂತ ಹೇಳ್ಬಿಟ್ಟು ಹೋಗಿ ಅವರು ದೇವ್ರ ಪೂಜೆ ಮಾಡ್ತಾರೆ. ದೇವ್ರ ಪೂಜೆ ಮಾಡಾದ್ಮೇಲೆ ಎಲ್ಲರೂ ಮಂಗಳಾರತಿ ತೊಗೊಂಡು ಕಡೆಗೆ ಬರ್ತಾರೆ. ಭೂಮಿಗೆ ತುಂಬ ದುಃಖ ಆಗ್ತಾ ಇರುತ್ತೆ. ಅಜಿತ್ ಸಾಹೇಬ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇರ್ತಾಳೆ. ಅಜಿತನು ಭೂಮಿ ಇಬ್ಬರೂ ಮೌನವಾಗಿರ್ತಾರೆ. ಯಾಕೋ ಅಜಿತ ಇಷ್ಟೊಂದು ಮೌನವಾಗಿದೆಯಾ, ಏನಾಯಿತು? ಗಂಡ ಹೆಂಡತಿ ಇಬ್ಬರೂ ಚೇಷ್ಟೆ ಮಾಡಿಕೊಂಡು ಹೆಂಗೆ ಖುಷಿಯಾಗಿರ್ತಿದ್ರಿ, ಇವತ್ತು ನೋಡಿದ್ರೆ ಯಾಕೋ ಈ ಥರ ಇದ್ದೀರಾ? ನಾಳೆ ಭೂಮಿ ನಾಳೆಯಿಂದ ನಿನ್ನ ಜೊತೆ ಇರೋದಿಲ್ಲ ಅಂತ ಬೇಜಾರಾಗ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಏನು ಮಾತಾಡೋದೇ ಇಲ್ಲ, ಹಾಗೆ ಹೋಗ್ಬಿಡ್ತಾನೆ. ಆವಾಗ ಶ್ರವಣ ಹೇಳ್ತಾನೆ, ನಿಂಗೆ ಗೊತ್ತಾಗಲ್ವೇನಕ್ಕ, ಅವನಿಗೆ ಭೂಮಿನ ಎಷ್ಟೊಂದು ಪ್ರೀತಿ ಮಾಡ್ತಾನೆ ಅವನು. ನಾಳೆಯಿಂದ ಅವನ ಜೊತೆ ಇಲ್ಲ ಅಂದರೆ ಅವ್ನಿಗೆ ಎಷ್ಟು ದುಃಖ ಆಗುತ್ತೆ, ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆಗಿದ್ದಾನೆ. ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಎಲ್ಲರೂ ಮನೆಗೆ ಹೋಗ್ತಾರೆ. ಲಕ್ಷ್ಮಿ ಅವ್ರು ಬಂದಿರ್ತಾರೆ. ಅವ್ರನ್ನ ನೋಡ್ಬಿಟ್ಟು, ಲಕ್ಷ್ಮಿ ಅಕ್ಕ ಯಾವಾಗ ಬಂದೆ ನೀನು ಅಂತ ಹೇಳಿ ಹೋಗಿ ತಪ್ಕೊತಾಳೆ ಭೂಮಿ. ನಾನು ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಭೂಮಿ ಅಂತ ಹೇಳ್ತಿರ್ತಾರೆ. ಸರಿ ಅದೇ ನಾನು ಇವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಗಾರ್ಡನ್ ಕರ್ಕೊಂಡು ಹೋಗ್ತಾರೆ. ಲಕ್ಷ್ಮಿ ಹಾಗೆ ಹೋಗ್ಬಾರ್ದು, ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಸಂಗೀತ ಹೇಳ್ತಾಳೆ. ಆವಾಗ ಮನೆಯವರೆಲ್ಲರೂ ಮನೆ ಒಳಗಡೆಗೆ ಹೋಗ್ತಾರೆ. ಲಕ್ಷ್ಮಿನ ಕರ್ಕೊಂಡು ಸೈಡಿಗೆ ಬರ್ತಾಳೆ ಭೂಮಿ. ಬಂದ್ಬಿಟ್ಟು, ಏನು ಭೂಮಿ, ಮನೆಯಿಂದ ನೀನು ಟ್ರೈನಿಂಗ್ ಹೋಗ್ತಾ ಇದೆಯಲ್ಲ, ಮತ್ತೆ ಈ ಮನೆಗೆ ವಾಪಸ್ ಬರ್ತೀಯ ಅಂತ ಕೇಳ್ತಾರೆ. ಇಲ್ಲ ಅಕ್ಕ, ನಾನು ಈ ಮನೆಗೆ ವಾಪಸ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ, ಮತ್ತೆ ನನ್ನ ಜೀವನನ ನಾನು ನೋಡ್ಕೊತೀನಿ ಅಂತ ಹೇಳ್ತಿರ್ತಾಳೆ. ಹಂಗಾದರೆ ಈ ಮನೆ ಸಂಬಂಧ ಎಲ್ಲ ಇಷ್ಟಕ್ಕೆ ಮುಗ್ದೋಯ್ತಾ? ಸಂಸಾರ ಅಂದರೆ ಏನು ಅಂದ್ಕೊಂಡಿದ್ಯಾ ನೀನು? ಸಂಸಾರ ಅನ್ನೋದು ಅಷ್ಟು ಈಸಿಯಾಗಿ ಕಳ್ಚೋಗಂಥದ್ದಲ್ಲ. ಹಂಗಾದ್ರೆ ಈ ತಾಳಿ ಕಟ್ಕೊಂಡಿದ್ಯಲ್ಲ, ಈ ತಾಳಿನೂ ಬಿಚ್ಕೊಟ್ಬಿಟ್ಟು ಬರ್ತೀಯ ನೀನು ಅಂತ ಕೇಳ್ತಾ ಇರ್ತಾಳೆ. ಸಾಧ್ಯನೇ ಇಲ್ಲ ಅಕ್ಕ, ನಾನು ಈ ತಾಳಿನ ಹೆಂಗೆ ಬಿಚ್ಕೊಡ್ಲಿ? ನಾನು ಅಜಿತ್ ಸಾಹೇಬ್ರ ಮನಸ್ಸಲ್ಲಿ ಏನಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಅವ್ರನ್ನ ನನ್ನ ಗಂಡ ಅಂತ ಅಂದ್ಕೊಂಡಿದ್ದೀನಿ. ಈ ದೇಹ ಇರೋವರೆಗೂ ಅವರೇ ನನ್ನ ಮೊದಲನೇ ಗಂಡ ಅಷ್ಟೇ, ನಾನು ಇನ್ಯಾರನ್ನೂ ಮದುವೆ ಆಗೋದಿಲ್ಲ. ನಾನು ಈ ತಾಳಿನ ಬಿಚ್ಚೋ ಮಾತೇ ಇಲ್ಲ, ನಾನು ಯಾವತ್ತೂ ಈ ತಾಳಿನ ಬಿಚ್ಚೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಮತ್ತು ನೀನು ಈ ಮನೆಯಿಂದ ಆಚೆ ಬಂದಾದಮೇಲೆ ನೀನು ನಿನ್ನ ಜೀವನ ಕಟ್ಕೋಬೇಕಲ್ವಾ ಭೂಮಿ, ಯಾಕೆ ಈ ಥರ ಮಾತಾಡ್ತಿದ್ಯಾ? ನೀನು ಈ ಸಂಬಂಧನ ಬಿಟ್ಟು ಆಚೆ ಬರಬೇಕಂದ್ರೆ ನೀನು ಎಲ್ಲನೂ ಅದರಿಂದ ಆಚೆ ಬರಬೇಕಾಗತ್ತೆ, ಇಲ್ಲಾಂದರೆ ನಿಂಗೆ ಜೀವನ ಕಷ್ಟ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಅದು ಏನಾರು ಆಗಿರಲಿ ಅಕ್ಕ, ನಾನಂತೂ ನನ್ನ ಸಾಹೇಬ್ರನ್ನ ಯಾವತ್ತೂ ಮರೆಯೋದಿಲ್ಲ, ಮತ್ತು ನಾನು ಈ ತಾಳಿನೂ ನಾನು ಬಿಚ್ಚೋದಿಲ್ಲ ಅಂತ ಹಠ ಮಾಡ್ತಾ ಇರ್ತಾಳೆ. ಮತ್ತು ಭೂಮಿ ಇಬ್ಬರೂ ದೂರ ಆಗ್ತಾರೆ. ಟ್ರೈನಿಂಗ್ ಹೋದ್ಮೇಲೆ ಮತ್ತೆ ಅಜಿತ್ ಭೂಮಿಗೆ ಸಿಗೋದೇ ಇಲ್ವಾ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಅಜಿತ್ ಭೂಮಿ ಇಬ್ಬರು ಒಂದಾಗಬೇಕು ಅಂತ ನೋಡೋದನ್ನ ತುಂಬ ಜನ ಕಾಯ್ತಾ ಇದ್ದೀವಿ, ಆದ್ರೂ ಇಲ್ಲಿವರೆಗೂ ಒಂದಾಗಲಿಲ್ಲ. ಇನ್ಮೇಲಾದ್ರೂ ಅಜಿತ್ ಭೂಮಿ ಒಂದಾಗ್ತಾರೆ, ಏನಾಗ್ತಾರೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.